ಕೆಲವು ಕ್ಷೇತ್ರಗಳು ವೆರಿ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ಕೊಳ್ತು. ಅದರಲ್ಲಿ ಚಾಮರಾಜನಗರ ಕೂಡ ಒಂದು. ನಮ್ಮ ಜೊತೆಗೆ ಈಗ ಬಾಲರಾಜ್ ಸರ್ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಅಭಿನಂದನೆಗಳು ಮೊದಲನೇದಾಗಿ ಟಿಕೆಟ್ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನ್ ಅನಿಸ್ತಾ ಇದೆ ಸರ್, ಮೊದಲು ರಾಜ್ಯ ರಾಜಕಾರಣದಷ್ಟಕ್ಕೆ ಸೀಮಿತವಾಗಿದ್ದೆ. ಹಾ ಈಗ ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಹಾ ನಮ್ಮ ಬಿಜೆಪಿಯ ಎಲ್ಲ ವರಿಷ್ಠರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಹ್ಮ್ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಪದಾಧಿಕಾರಿಗಳು ಮತ್ತೆ ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನನಗೊಂದು ಅವಕಾಶ ಸಿಕ್ಕಿದೆ. ಹಾ ಆ, ಬಹಳ ಸಂತೋಷ ಆಗಿದೆ ಸರ್. ಅನ್ಕೊಂಡಿದ್ರಾ ಟಿಕೆಟ್ ಸಿಗತ್ತೆ ಅಂತ ಹೇಳಿ? ಸರ್, ಪ್ರಯತ್ನ ಇತ್ತು, ಆಹಾ. ಮತ್ತೆ ಪಟ್ಟಿಯಲ್ಲೂ ಹೆಸರಿದೆ ಅನ್ನೋದಿತ್ತು. ಹ್ಮ್ ಆದ್ರೆ ಈ ಮಟ್ಟಿಗೆ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಹ್ಮ್ ಅವಕಾಶ ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಖಂಡಿತವಾಗಿ ನಾನು ಹೆಸರು ಉಳಿಸ್ಕೊತೀನಿ, ಮತ್ತೆ ಅದೊಂದು ನಡ್ಸ್ಕೊತೀನಿ ಅದನ್ನ. ಯಾರು ಗಾಡ್ ಫಾದರು? ಸರ್, ಭಾರತೀಯ ಜನತಾ ಪಕ್ಷ ಮೋದಿಜಿಯವರೇ ಗಾಡ್ ಫಾದರ್ ಸರ್ ಎಲ್ರಿಗೂ, ನನಗೂ ಸಹಿತವಾಗಿ. ಈ ದೇಶವನ್ನ ಕಟ್ಟೋ ಕೆಲಸಕ್ಕೆ, ನವ ಭಾರತದ ನಿರ್ಮಾಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು, ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು, ಹ್ಮ್ ಅದಕ್ಕೆ ಸಂಪೂರ್ಣವಾದಂತ ಒಂದು ಶಕ್ತಿ ಇದೆ ಸರ್. ಅದೇ ನಮಗೆ ಶ್ರೀರಕ್ಷೆ ಸರ್ ಅದಕ್ಕೆ. ಹ್ಮ್ 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 ಓಕೆ. ಮತ್ತೆ ರಾಜ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು, ಅಧ್ಯಕ್ಷರಾದ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಮತ್ತೆ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರುಗಳು, ಮತ್ತೆ ನಮ್ಮ ತಾಲೂಕು ಜಿಲ್ಲೆಯ ಎಲ್ಲ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು ಸರ್. ಸಿಂಗಲ್ ನೇಮ್ ಹೋಗಿತ್ತಾ, ಫೈಟ್ ಇತ್ತಾ ನಿಮ್ ಜೊತೆಗೆ? ಇನ್ನೂ ಸರ್, ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರ್ಲಿಲ್ಲ. ಯಾವ ಹೆಸರು, ನಿಮ್ಮ ಹೆಸರಿತ್ತು ಅನ್ನೋದು ಮಾತ್ರ ಗೊತ್ತಿತ್ತು. ನನ್ನ ಹೆಸರಿದೆ ಅನ್ನೋದು ಮಾತ್ರ ಗೊತ್ತಿತ್ತು ಸರ್. ಅಲ್ಲಿ ಇನ್ನು ಎಷ್ಟು ಜನ ಆಕಾಂಕ್ಷಿಗಳದ್ದು ಇದೆ ಅಂತ ಗೊತ್ತಿಲ್ಲ. ಒಂದೊಂದ್ಸರಿ ಒಂದೊಂದು ವಿಷಯ ಬರ್ತಿತ್ತು, ಹಾಗಾಗಿ ನಾನು ಸಂಪೂರ್ಣವಾಗಿ ಯಾವ್ದು ಇತ್ತು ಅಂತ ನನಗೆ ಅದ್ರ ಮಾಹಿತಿ ಇರ್ಲಿಲ್ಲ ಸರ್. ಜಿದ್ದಿಗೆ ಬಿದ್ದಿದೆ ಕಾಂಗ್ರೆಸ್, ಏನ್ ಹೇಳ್ತೀರಾ ನಿಮ್ ಕ್ಷೇತ್ರದಲ್ಲಿ? ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿದೆ ನಿಮ್ ಕ್ಷೇತ್ರದಲ್ಲಿ? ಹಾ ಸರ್, ಇಲ್ಲಿ ಕಾಂಗ್ರೆಸ್ ಅದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಸರ್ ನಾವು. ಪ್ರತ್ಯುತ್ತರ ಕೊಡ್ತೀವಿ. ಯಾವ ರೀತಿ ಪಕ್ಷ, ನಮ್ಮ ಪಕ್ಷ ಯಾವ ತರ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ಎಲ್ಲಾ ಅಂಶಗಳು ಗೊತ್ತಿದೆ. ನಾನು ಅಲ್ಲಿದ್ದವನು, ಅಲ್ಲಿ ಎಲ್ಲಾ ವಿಷಯಗಳು ನನಗೆ ಗೊತ್ತಿದೆ. ಅದನ್ನ ಹೇಳ್ತೀವಿ, ಜನರ ಮುಂದೆ ಹೇಳ್ತೀವಿ ಸರ್ ಎಲ್ಲ. ಯಾಕೆ ನಿಮಗೆ ಟಿಕೆಟ್ ಕೊಡ್ತು ಅಂತ ಅನ್ಸುತ್ತೆ ಹೈಕಮಾಂಡ್? ಸರ್, ನಾನು ಪಕ್ಷಕ್ಕೆ ಸೇರ್ಪಡೆ ಆದಾಗಿಂದನೂ ನಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಂತ ಮಹೇಶ್ ಅವರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಪಕ್ಷ ಕಟ್ಟುವಂತ ಕೆಲಸದಲ್ಲಿ ನಾನು ಬಹಳಷ್ಟು ತೊಡ್ಕೊಂಡು ಕೆಲಸ ಮಾಡಿದ್ದೀನಿ. ಈ ಹಿಂದೆ ನನಗೆ 99 ಅಲ್ಲಿ ಭಾರತೀಯ ಜನತಾ ಪಕ್ಷ ನನಗೆ ಬಿ ಫಾರ್ಮ್ ಕೊಟ್ಟು ನಾನು ಚುನಾವಣೆ ಸ್ಪರ್ಧೆ ಮಾಡಿ ಒಂದು 5,000 ಮತ ಸೋತಿದ್ದೆ. ಮತ್ತೆ 2004ರಲ್ಲಿ ಹೊಂದಾಣಿಕೆ ಆದಾಗ ನನ್ನ ಟಿಕೆಟ್ ಕೈ ತಪ್ಪಿತ್ತು. ಆಗ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರದು ಮತ್ತೆ ನನ್ನ ಗುರುಗಳಾಗಿರ್ತಕ್ಕಂಥ ರಾಜಶೇಖರ್ ಮೂರ್ತಿ ಅವ್ರ ಫೋಟೋ ಹಾಕೊಂಡೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದೆ ಅವತ್ತು. ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಇದುವರೆಗೆ ಬೇರೆ ಯಾವ ಪಕ್ಷಗಳಿಂದ ನನಗೆ ಅಂತ ಸಹಾಯಗಳೇನ್ ಮಾಡಿಲ್ಲ, ಆಗಿಲ್ಲ. ನನ್ ಗುರುತಿಸಿ ಕೊಟ್ಟಿದ್ದಂಥದ್ದು ಭಾರತೀಯ ಜನತಾ ಪಕ್ಷ. ಇವತ್ತು ಅಂತದೇ ಒಂದು ಈ ದೇಶಕ್ಕೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಯೋಜನೆಗಳ ಜಾರಿಗೆ ತಂದು ನನ್ನನ್ನ ಗುರುತಿಸಿ ಕೊಟ್ಟಿರೋದಕ್ಕೆ ನಾನು ಖಂಡಿತವಾಗಿ ನಾನು ಆಭಾರಿಯಾಗಿದ್ದೇನೆ ಸರ್. ಅಲ್ಲ, ನಿಮ್ಮ ಕೆಲಸಗಳಿಂದಾಗಿ ನೀವು ಕರೆಕ್ಟಾಗಿ ಪಕ್ಷದ ಜೊತೆಗೆ ಇದ್ದಿದ್ದಕ್ಕೋಸ್ಕರ ನಿಮ್ಗೆ ಗುರುತಿಸಿದ್ರು, ಅದಕ್ಕೆ ಟಿಕೆಟ್ ಸಿಕ್ಕಿದೆ ಅಂತ ಅನ್ಕೊಳ್ತೀರಾ, ಅಥವಾ ಬೇರೆ ಏನೇನಾದ್ರೂ ಕಾರಣ ಅಂತ ಅನ್ಸುತ್ತಾ? ಇಲ್ಲ, ಏನು ಕಾರಣ ಇಲ್ಲ ಸರ್. ಬೇರೆ ಏನ್ಯಾವ್ದು ಇಲ್ಲ, ಕಾರಣಗಳಿರೋದಕ್ಕೆ ಅವಕಾಶನೂ ಇಲ್ಲ. ಯಾಕೆ ನಾನು ಯಾವ ರೀತಿ ಸಂಘಟನೆ ಮಾಡ್ಬೋದು ಅನ್ನೋಂಥ ವಿಚಾರದಲ್ಲಿ ನಾನು ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ನಾನು ಪ್ರಾಮಾಣಿಕವಾಗಿ ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅವೆಲ್ಲ ಮಾಹಿತಿಗಳು ಇದೆ. ಮತ್ತೆ ನಾನು ಪಕ್ಷ ಕಟ್ಟುವಂತ ಕೆಲಸದಲ್ಲಿ ನನಗೆ ಸಿಕ್ಕಂತ ಅವಕಾಶ ಎಲ್ಲಿದ್ರು ಅಷ್ಟೇ, ನಾನು ಎಲ್ಲಿರ್ತೀನಿ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಗೊತ್ತಿದೆ. ಹಾಗಾಗಿ ನನ್ನನ್ನ ಪಕ್ಷಕ್ಕೆ ಗುರ್ಸಿದೆ ಸರ್ ಇವತ್ತು. ಓಕೆ, ತುಂಬಾ ಧನ್ಯವಾದಗಳು ಸರ್ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.